ಮಾಜಿ ಮುಖ್ಯಮಂತ್ರಿಗಳು ಹಿರಿಯ ರಾಜಕೀಯ ಮುತ್ಸದ್ದಿಗಳು ಆದಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಇವತ್ತು ನಿಧನ ಆಗಿರ್ತಕ್ಕಂಥದ್ದು ನಿಜವಾಗೂ ಕೂಡ ಆಘಾತದ ಸುದ್ದಿ. ಇವತ್ತು ಬೆಂಗಳೂರು ನಗರವನ್ನು ಇಷ್ಟೊಂದು ಅಭಿವೃದ್ಧಿ ಪಡಿಸಲಿಕ್ಕೆ ಯಾರಪ್ಪ ಕಾರಣಕರ್ತರು ಅಂದರೆ ಅದಕ್ಕೆ ಎಸ್ ಎಂ ಕೃಷ್ಣ ಕಾರಣಕರ್ತರು. ಇವತ್ತು ITBT ಸಿಟಿ ಏನಾದರೂ ಆಗಿದೆ ಅಂದರೆ ಅದಕ್ಕೆ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಕಾರಣಕರ್ತರು ಅನ್ನೋ ಮಾತನ್ನು ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಎಸ್ ಎಂ ಕೃಷ್ಣ ಅವರ ನಿಧನದಿಂದ ಈ ರಾಜ್ಯಕ್ಕೆ ತುಂಬಲಾಗದಂಥ ನಷ್ಟ ಆಗಿದೆ. ಭಗವಂತ ಕುಟುಂಬಕ್ಕೆ ಶಕ್ತಿಯನ್ನು ಬರೆಸುವಂಥ ಶಕ್ತಿಯನ್ನು ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಇವತ್ತು ಸದನವು ಕೂಡ ಎಲ್ಲೋ ಒಂದು ಕಡೆ ಮುಂದೂಡುವಂಥ ಒಂದು ನಿರ್ಣಯವನ್ನು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅಧ್ಯಕ್ಷರಿಗೆ ಮನವಿಯನ್ನು ಮಾಡಿ ಅವರ ಅಂತ್ಯಕ್ರಿಯೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತೇಳಿ ನಮಗೆ ಎಲ್ಲರೂ ಕೂಡ ಇದಿದೆ. ಹಾಗಾಗಿ ನಾನು ನನ್ನ ಅಧ್ಯಕ್ಷರಲ್ಲಿ ಮನವಿ ಮಾಡ್ತೇನೆ, ಸದನವನ್ನು ಮುಂದೂಡಿ ಅವರ ಅಂತ್ಯಕ್ರಿಯೆಗೆ ನಮ್ಮೆಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕಂತೇಳಿ ನಾನು ಅಧ್ಯಕ್ಷರಲ್ಲಿ ಮನವಿ ಮಾಡ್ತೇನೆ. ಇದು ನಿಜವಾಗೂ ಕೂಡ ಒಂದು ರೀತಿಯ ಆಘಾತದ ಸುದ್ದಿಯಾಗಿದೆ. ಎಸ್ ಎಂ ಕೃಷ್ಣ ಅವರು ನನಗೆ ರಾಜಕೀಯ ಒಂದು ಇದು ಕೊಟ್ಟಂಥವ್ರು. ಯಾಕಂದರೆ 2013 ಚುನಾವಣೆಯಲ್ಲಿ ಎಸ್ ಎಂ ಕೃಷ್ಣ ಅವರು ನನ್ನ ಪರವಾಗಿ ಚುನಾವಣೆಯಲ್ಲಿ ಪ್ರಚಾರ ಮಾಡಲಿಕ್ಕೆ ಸುಮಾರು 8 ಗಂಟೆ ಸಮಯದಲ್ಲಿ ಬಂದು, ಬೈರ್ತಿಯವರು ಇಷ್ಟು ದಿವಸ ರಾಜಕಾರಣದಲ್ಲಿ ಯಾವುದನ್ನು ಕೂಡ ಬಯಸಲಿಲ್ಲ, ಇವತ್ತು ಒಂದು ಅವಕಾಶ ಸಿಕ್ಕಿದೆ, ಅವ್ರಿಗೆ ಕೃಷ್ಣರಾಜಪುರ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಬೇಕಂತೇಳಿ ನನ್ನ ಪರವಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಾರವನ್ನು ಮಾಡ್ತಕ್ಕಂಥದ್ದು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಧೀಮಂತ ನಾಯಕ, ಅಪ್ರತಿಮ ನಾಯಕ, ಹಿರಿಯ ಮುತ್ಸದ್ದಿಯನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಬಡವರಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಹಿರಿಯ ರಾಜಕೀಯ ಮುತ್ಸದ್ದಿಗಳು ಆದಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಇವತ್ತು ನಿಧನ ಆಗಿರ್ತಕ್ಕಂಥದ್ದು ನಿಜವಾಗೂ ಕೂಡ ಆಘಾತದ ಸುದ್ದಿ. ಇವತ್ತು ಬೆಂಗಳೂರು ನಗರವನ್ನು ಇಷ್ಟೊಂದು ಅಭಿವೃದ್ಧಿ ಪಡಿಸಲಿಕ್ಕೆ ಯಾರಪ್ಪ ಕಾರಣಕರ್ತರು ಅಂದರೆ ಅದಕ್ಕೆ ಎಸ್ ಎಂ ಕೃಷ್ಣ ಕಾರಣಕರ್ತರು. ಇವತ್ತು ITBT ಸಿಟಿ ಏನಾದರೂ ಆಗಿದೆ ಅಂದರೆ ಅದಕ್ಕೆ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಕಾರಣಕರ್ತರು ಅನ್ನೋ ಮಾತನ್ನು ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಎಸ್ ಎಂ ಕೃಷ್ಣ ಅವರ ನಿಧನದಿಂದ ಈ ರಾಜ್ಯಕ್ಕೆ ತುಂಬಲಾಗದಂಥ ನಷ್ಟ ಆಗಿದೆ. ಭಗವಂತ ಕುಟುಂಬಕ್ಕೆ ಶಕ್ತಿಯನ್ನು ಬರೆಸುವಂಥ ಶಕ್ತಿಯನ್ನು ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಇವತ್ತು ಸದನವು ಕೂಡ ಎಲ್ಲೋ ಒಂದು ಕಡೆ ಮುಂದೂಡುವಂಥ ಒಂದು ನಿರ್ಣಯವನ್ನು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅಧ್ಯಕ್ಷರಿಗೆ ಮನವಿಯನ್ನು ಮಾಡಿ ಅವರ ಅಂತ್ಯಕ್ರಿಯೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತೇಳಿ ನಮಗೆ ಎಲ್ಲರೂ ಕೂಡ ಇದಿದೆ. ಹಾಗಾಗಿ ನಾನು ನನ್ನ ಅಧ್ಯಕ್ಷರಲ್ಲಿ ಮನವಿ ಮಾಡ್ತೇನೆ, ಸದನವನ್ನು ಮುಂದೂಡಿ ಅವರ ಅಂತ್ಯಕ್ರಿಯೆಗೆ ನಮ್ಮೆಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕಂತೇಳಿ ನಾನು ಅಧ್ಯಕ್ಷರಲ್ಲಿ ಮನವಿ ಮಾಡ್ತೇನೆ. ಇದು ನಿಜವಾಗೂ ಕೂಡ ಒಂದು ರೀತಿಯ ಆಘಾತದ ಸುದ್ದಿಯಾಗಿದೆ. ಎಸ್ ಎಂ ಕೃಷ್ಣ ಅವರು ನನಗೆ ರಾಜಕೀಯ ಒಂದು ಇದು ಕೊಟ್ಟಂಥವ್ರು. ಯಾಕಂದರೆ 2013 ಚುನಾವಣೆಯಲ್ಲಿ ಎಸ್ ಎಂ ಕೃಷ್ಣ ಅವರು ನನ್ನ ಪರವಾಗಿ ಚುನಾವಣೆಯಲ್ಲಿ ಪ್ರಚಾರ ಮಾಡಲಿಕ್ಕೆ ಸುಮಾರು 8 ಗಂಟೆ ಸಮಯದಲ್ಲಿ ಬಂದು, ಬೈರ್ತಿಯವರು ಇಷ್ಟು ದಿವಸ ರಾಜಕಾರಣದಲ್ಲಿ ಯಾವುದನ್ನು ಕೂಡ ಬಯಸಲಿಲ್ಲ, ಇವತ್ತು ಒಂದು ಅವಕಾಶ ಸಿಕ್ಕಿದೆ, ಅವ್ರಿಗೆ ಕೃಷ್ಣರಾಜಪುರ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಬೇಕಂತೇಳಿ ನನ್ನ ಪರವಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಾರವನ್ನು ಮಾಡ್ತಕ್ಕಂಥದ್ದು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಧೀಮಂತ ನಾಯಕ, ಅಪ್ರತಿಮ ನಾಯಕ, ಹಿರಿಯ ಮುತ್ಸದ್ದಿಯನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಬಡವರಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ